ಇನ್ನು ಮುಂದೆ ಹೇಳುವಾಗ ಚತುರ್ಮುಖ ಬ್ರಹ್ಮ ಸ್ತೋತ್ರ ಮಾಡಿದ್ದನ್ನು ನಾವು ನೋಡಿದೆವು. ಸಮುದ್ರ ಮಥನ ನಡೀತದೆ. ನಾರಾಯಣ ಎದುರಿಗೆ ಬರ್ತಾನೆ, ಬಂದು ದರ್ಶನ ಕೊಟ್ಟು ಏನೆಲ್ಲ ಮಾಡಬೇಕು ಅಂತ ಹೇಳ್ತಾನೆ. ಇಬ್ಬರು ಸಂಧಾನವನ್ನು ಮಾಡಿಕೊಳ್ಬೇಕು, ಸಂಧಾನವನ್ನು ಮಾಡಿ ಸಮುದ್ರ ಮಥನವನ್ನು ಮಾಡಬೇಕು ಅಂತ. ಸಮುದ್ರ ಮಥನದ ಕಾಲದಲ್ಲಿ ಒಂದೊಂದಾಗಿ ಬಂತು, ಎಲ್ಲ ಒಂದೊಂದೇ ವಸ್ತುಗಳೆಲ್ಲ ಆವಿರ್ಭಾವ ಆದವು. ಅಪ್ಸರ ಸ್ತ್ರೀಯರು, ಅದೇ ರೀತಿಯಾಗಿ ಐರಾವತ, ಕುದುರೆ, ಉಚ್ಚೈಶ್ರವಸ್ಸು ಇದೆಲ್ಲ ಬಂತು. ಇಲ್ಲೊಂದು ವಿಶೇಷ ಅಂಶ ಏನು ಅಂತಂದರೆ, ವಿಷ ಬಂತಲ್ಲವಾ, ಜಗೃಹುಶ್ಚ ವಿಷಂನಾಗಾಹ ಕ್ಷೀರೋದಾಬ್ಧಿ ಸಮುತ್ಥಿತಂ. ವಿಷ ಹೊರಗೆ ಬಂತು. ಹೊರಗೆ ಬಂದ ವಿಷವನ್ನು ಕುಡಿದದ್ಯಾರು ಅಂತ ಪುರಾಣ ತುಂಬ ಸೂಕ್ಷ್ಮವಾಗಿ ಹೇಳಿಬಿಡ್ತದೆ. ಏನು ಹೇಳ್ತದೆ ಅಂತಂದರೆ, ಜಗೃಹುಶ್ಚ ವಿಷಂ ನಾಗಾಹ, ಅಲ್ಲಿರುವ ನಾಗಗಳೆಲ್ಲ ಆ ವಿಷವನ್ನು ಕುಡಿದದ್ದು ಅಂತ. ನಾವೇನು ಕೇಳಿದ್ದೇವೆ, ಶಿವ ಅದನ್ನು ಕುಡಿದು ನೀಲಕಂಠ ಆದ ಅಂತ. ಇನ್ನೊಂದು ವಿಷಯವನ್ನು ಪ್ರಾಯ ಹೆಚ್ಚಿನವರು ಕೇಳಲಿಲ್ಲ, ಅದು ವೇದ ಹೇಳ್ತಾ ಉಂಟು. ಕೇಶಿ ವಿಷಸ್ಯ ಪಾತ್ರೇಣ ಯದ್ರುದ್ರೇಣ ಬಿಭತ್ಸಹ ಅಂತ ವೇದ ಹೇಳ್ತಾ ಇದೆ. ಇದು ಏನು ಅಂತ ಪುರಾಣದೊಂದು ವ್ಯವಸ್ಥೆ, ಒಂದು ಕೆಲವು ಅಂಶಗಳನ್ನು ಬಿಡುವಂಥದ್ದು. ಇಲ್ಲಿ ನಾಗ ಕುಡಿಯಿತು ಅಂತ ಹೇಳಿ ಶಿವನ ಬಗ್ಗೆ ಉಲ್ಲೇಖ ಮಾಡಲಿಲ್ಲ. ವಿಷ್ಣು ಪುರಾಣ ಶಿವ ಕುಡಿದದ್ದನ್ನು ಉಲ್ಲೇಖ ಮಾಡಲಿಲ್ಲ ಅಂತ ಹೇಳಿ ಶಿವ ಕುಡಿಲಿಲ್ಲ ಅಂತ ತೀರ್ಮಾನ ಮಾಡುವ ಹಾಗೆ ಇಲ್ಲ. ಇದು ಪುರಾಣದೊಂದು ಸ್ಟೈಲ್. ಕೆಲವೊಂದು ವಿಷಯಗಳನ್ನು ಬಿಟ್ಟು ಬಿಡ್ತಾರೆ, ಒಂದು ವಿಷಯವನ್ನು ಹೇಳುತ್ತಾರೆ. ಅದನ್ನು ನಾವು ಇತರ ಪುರಾಣವನ್ನು ನೋಡಿ ಅರ್ಥ ಮಾಡಿಕೊಳ್ಬೇಕು. ಹಾಗೆ ಭಾಗವತದಲ್ಲಿ ಇನ್ನೂ ಗಮ್ಮತ್ತಿದೆ. ಶಿವ ಕುಡಿದದ್ದನ್ನು ಉಲ್ಲೇಖ ಭಾಗವತವೂ ಕೂಡ ಮಾಡಿದೆ. ಭಾಗವತದಲ್ಲಿಯೂ ಕೂಡ ವಾಯು ಕುಡಿದದ್ದನ್ನು ಉಲ್ಲೇಖ ಮಾಡಲಿಲ್ಲ. ವಾಯುದೇವರು ಕುಡಿದದ್ದನ್ನು ಉಲ್ಲೇಖ ವೇದ ಮಾಡಿದೆ. ಹಾಗಾಗಿ ವೇದ ಪುರಾಣಗಳು ಕೇವಲ ಒಂದು ಪುರಾಣಗಳು ಮಾತ್ರ ಅಲ್ಲ, ಇತರ ಪುರಾಣಗಳ ಹಿನ್ನೆಲೆಯಲ್ಲಿ ಒಂದು ಮಾತನ್ನು ಅರ್ಥ ಮಾಡಿಕೊಳ್ಬೇಕು ಎನ್ನುವುದು ಶ್ರೀಮದಾಚಾರ್ಯರ ಆಶಯ. ಆಚಾರ್ಯರು ಇದನ್ನು ಸ್ಪಷ್ಟವಾಗಿ ಹೇಳ್ತಾರೆ. ಬಂಗಾರದ ಪಾತ್ರೆಯಲ್ಲಿ ವಿಷ ಬಂದಾಗ ಅದನ್ನು ಕೇಶಿ ಅವನು ಕುಡಿದ ಅಂತ, ಮತ್ತೆ ಅದನ್ನು ತಿಕ್ಕಿ ಶಿವನಿಗೂ ಕೂಡ ಸ್ವಲ್ಪ ಕೊಟ್ಟ. ಅದನ್ನು ಜೀರ್ಣಿಸಿಕೊಳ್ಳಿಕ್ಕಾಗದೆ ಮೂರ್ಛೆ ತಪ್ಪಿದಾಗ ಮತ್ತೆ ಭಗವಂತನ ಸ್ಪರ್ಶದಿಂದಾಗಿ ಶಿವ ಎದ್ದ ಕಥೆಯನ್ನು ಪುರಾಣದ ಹಿನ್ನೆಲೆಯಲ್ಲಿ ಆಚಾರ್ಯರು ಉಲ್ಲೇಖಿಸಿದ್ದುಂಟು. ಇದರಿಂದಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಒಂದು ವೇಳೆ ವಾಯುದೇವರು ಕುಡಿಲಿಲ್ಲ ಅಂತ ನೀವು ಹೇಳ್ತೀರಾ, ಯಾಕೆ ಪುರಾಣದಲ್ಲಿ ಭಾಗವತ ಪುರಾಣದಲ್ಲಿಲ್ಲ ಅಂತ? ವಿಷ್ಣು ಪುರಾಣ ಏನು ಹೇಳ್ತಾ ಇದೆ? ಶಿವ ಕುಡಿದ ಕಥೆಯನ್ನು ಕೂಡ ವಿಷ್ಣು ಪುರಾಣ ಉಲ್ಲೇಖ ಮಾಡ್ತಾ ಇಲ್ಲ. ಆದರೆ ಅದನ್ನು ಬಿಡ್ಲಿಕ್ಕೆ ಹೇಳಲಿಲ್ಲ, ಬಿಡ್ಲಿಕ್ಕಾಗುವುದು ಕೂಡ ಇಲ್ಲ. ಒಂದು ಪುರಾಣದಲ್ಲಿ ಒಂದು ವಿಷಯ ಇರ್ತದೆ, ಇನ್ನೊಂದು ಪುರಾಣದಲ್ಲಿ ಇನ್ನೊಂದು ವಿಷಯ ಇರ್ತದೆ. ಆ ಪುರಾಣಗಳನ್ನು ಶಾಸ್ತ್ರಗಳನ್ನು ಅರ್ಥ ಮಾಡಿಕೊಳ್ಳುವಂಥ ಹೊತ್ತಿನಲ್ಲಿ ಸಮಗ್ರ ಯೋಚನೆ, ಸಮಗ್ರ ಗ್ರಂಥಗಳ ಅಧ್ಯಯನ ಎನ್ನುವಂಥದ್ದು ಬೇಕಾಗಿರುತ್ತದೆ. ಆಚಾರ್ಯರು ಈ ದಾರಿಯನ್ನು ತೋರಿಸಿಕೊಟ್ರು. ತಮ್ಮ ಒಂದು ಗ್ರಂಥಕ್ಕೆ ತೀರ್ಮಾನ ಮಾಡುವಾಗ ಕೇವಲ ಆ ಗ್ರಂಥದ ಆಚೆ ಈಚೆ ನೋಡಿದರೆ ಮಾತ್ರ ಸಾಕಾಗುವುದಿಲ್ಲ, ಇತರ ಗ್ರಂಥಗಳ ಬೆಂಬಲವೂ ಕೂಡ ಅದಕ್ಕೆ ಬೇಕಾಗಿರುತ್ತದೆ ಅಂತ ನಾವು ತುಂಬ ಕಡೆ ನೋಡುವುದು. ವಿಷ್ಣು ಪುರಾಣದಲ್ಲಿಯೂ ಬೇಕಾದಷ್ಟು ಕಡೆ ನಮಗೆ ನೋಡಲಿಕ್ಕೆ ಸಿಗ್ತದೆ. ಇದೊಂದು ಅಪೂರ್ವವಾದಂತಹ ವಿಷಯ. ಅಲ್ಲಿ ಕುಡಿದದ್ದು ನಾಗಗಳು ಅಂತ ಮಾತ್ರ ಇದೆ. ಮತ್ತು ಅದನ್ನು ಚಂದ್ರನನ್ನು ತಲೆಯ ಮೇಲೆ ಶಿವಧಾರಣೆ ಇಷ್ಟುಂಟು. ಚಂದ್ರ ಬಂದ, ಆ ಚಂದ್ರನನ್ನು ಶಿವ ತಲೆಯ ಮೇಲೆ ಧಾರಣೆ ಮಾಡಿಕೊಂಡ. ನಡುವೆ ನಡೆದ ಈ ಘಟನೆಗಳನ್ನೆಲ್ಲ ಶಿವ ಕೊಡದದ್ದು ಉಲ್ಲೇಖ ಇಲ್ಲ, ಪ್ರಾಣದೇವರು ವಾಯುದೇವರು ಕೊಡದದ್ದು ಉಲ್ಲೇಖ ಇಲ್ಲ. ಇದೆಲ್ಲ ಆದ ಮೇಲೆ ಬೇಕಾದಷ್ಟು ಸಂಪತ್ತು ಅವನ ಕೈಗೆ ಬರ್ತದೆ. ಲಕ್ಷ್ಮಿ ಪ್ರಾಪ್ತಿಯಾಯಿತು. ಲಕ್ಷ್ಮೀದೇವಿ ಅವತಾರವೂ ಕೂಡ ಆಗಿದೆ. ಲಕ್ಷ್ಮೀದೇವಿ ಅವತಾರ ಆದ ಮೇಲೆ ಇಂದ್ರ ಆ ಲಕ್ಷ್ಮೀದೇವಿಯನ್ನು ಸ್ತೋತ್ರ ಮಾಡ್ತಾಳೆ. ಈ ಸ್ತೋತ್ರವನ್ನು ನಾವು ವೇದದಲ್ಲಿರುವಂತಹ ಶ್ರೀಸೂಕ್ತ ಮತ್ತು ಇದನ್ನು ಒಟ್ಟಿಗೆ ಅಧ್ಯಯನ ಮಾಡುವಷ್ಟು ಸ್ವಾರಸ್ಯವಾಗಿ ಅದಿದೆ. ಏನಿದ್ರೂ ವೇದವ್ಯಾಸರಲ್ವಾ, ಸಾಕ್ಷಾತ್ ನಾರಾಯಣ ದೇವರೇ. ತುಂಬ ಒಂದು 10-12 ಶ್ಲೋಕಗಳೆಲ್ಲ ಇದೆ. ಒಂದು 2 ನೋಡುವುದು ಅಂತ ಇದ್ದರೆ, ನಮಸ್ಯೇ ಸರ್ವಲೋಕಾನಾಂ ಜನನೀಮಬ್ಧಿ ಸಂಭವಾಂ. ಇಂದ್ರ ಮಾಡಿದಂತಹ ಶ್ರೀಸ್ತುತಿ, ನಿನಗೆ ನಾನು ನಮಸ್ಕಾರವನ್ನು ಮಾಡ್ತೇನೆ. ನೀನು ಎಂಥವಳು? ಸರ್ವಲೋಕಾನಾಂ ಜನನಿ, ಇಡೀ ಜಗತ್ತಿಗೆ ತಾಯಿಯ ಸ್ಥಾನದಲ್ಲಿ ಇರುವವಳು, ಜಗದಂಬೆ ಆಕೆ. ಅಬ್ಧಿ ಸಂಭವಾಂ, ಈಗ ತಾನೇ
ಸಮುದ್ರ ಮಥನದ ಸಂದರ್ಭದಲ್ಲಿ ಮೇಲೇರಿ ಬಂದವಳು ನೀನು. ವಿಷ್ಣುವಕ್ಷಸ್ಥಿಲ ಸ್ಥಳಸ್ಥಿತ, ನಿನ್ನ ಸನ್ನಿಧಾನ ಎಲ್ಲಿ? ವಿಷ್ಣುವಿನ ವಕ್ಷಸ್ಥಳದಲ್ಲಿ. ಶ್ರಿಯಂ ಉನ್ನಿದ್ರ ಪದ್ಮಾಕ್ಷಿಂ, ತಾವರೆಯ ಎಸಳಿನಂತೆ ಸುಂದರವಾದಂತಹ ಕಣ್ಣಿನವಳು ಅಂತ ಇದನ್ನು ವೇದವು ಕೂಡ ಹೇಳಿದೆ. ಹಿರಣ್ಯವರ್ಣ ಹರಿಣೀಂ ಅಂತ ಆ ರೀತಿಯಾಗಿ ಜಿಂಕೆಯ ಕಣ್ಣಿನಂತೆ ಕಣ್ಣುಳ್ಳವಳು ಆಕೆ. ಪದ್ಮಾಕ್ಷಿ ಎನ್ನುವ ಶಬ್ದವನ್ನೆಲ್ಲ ನಾವು ಯಾವುದು ಶ್ರೀ ಸೂಕ್ತದಲ್ಲಿ ಧಾರಾಳವಾಗಿ ನೋಡಬಹುದು. ಇಂಥ ವಿಷ್ಣು ವಕ್ಷಸ್ಥಲ ಸ್ಥಿತ, ವಿಷ್ಣುವಿನ ಎದೆಯಲ್ಲಿ ಯಾವತ್ತೂ ಕೂಡ ಜಾಗ ಮಾಡಿಕೊಂಡವಳು ನೀನು. ನಿನಗೆ ನನ್ನ ನಮಸ್ಕಾರ. ತ್ವಂ ಸಿದ್ಧಿ ತ್ವಂ ಸ್ವಧಾ ಸ್ವಾಹ ಸುಧಾ ತ್ವಂ ಲೋಕಪಾವನಿ ಸಂಧ್ಯಾ ರಾತ್ರಿ ಪ್ರಭಾ ಭೂತಿರೆ ಮೇಧಾ ಶ್ರದ್ಧಾ ಸರಸ್ವತಿ. ನೀನೇ ಸಿದ್ಧಿ, ಒಂದೊಂದಕ್ಕೂ ತುಂಬ ಅಪೂರ್ವವಾದ ಆಳವಾದ ಅರ್ಥಗಳು ಉಳ್ಳವುಗಳು. ಎಲ್ಲ ಸಿದ್ಧಿಗಳು ಆಗಬೇಕು ಯಾರಿಂದ? ಅದು ಆಕೆಯಿಂದಲೇ. ಭಾಗವತದ ಮಾತು ಹೀಗಿದೆ, ಸರ್ವಾಸಾಮಪಿ ಸಿದ್ಧೀನಾಂ ಮೂಲಂ ತಚ್ಚರಣಾರ್ಚನಂ. ಎಲ್ಲ ಸಿದ್ಧಿಗಳಿಗೂ ಮೂಲ ಕೃಷ್ಣನ ಪಾದದ ಸೇವೆ. ಸರ್ವಾಸಾಮಪಿ ಸಿದ್ಧೀನಾಂ, ಅದು ಹೇಳುವಂಥದ್ದು ಸುಧಾಮ ಕೃಷ್ಣನ ಹತ್ರ. ಯಾವ ಸಿದ್ಧಿ ಪಡೆದರೆ ಏನಂತೆ ಕೃಷ್ಣ? ಮತ್ತು ಎಲ್ಲ ಸಿದ್ಧಿಗಳಿಗೂ ಮೂಲ ಇರುವುದು ನಿನ್ನ ಪಾದ ಕಮಲಗಳಲ್ಲವೇ ಅಂತ. ಹಾಗೆಯೇ ನೀನೇ ಎಲ್ಲ ಸಾಧನೆಗೂ ಕೂಡ ಸಿದ್ಧಿ ಕೊಡುವವಳು, ಸಿದ್ಧಿಪ್ರದಳು. ಭಗವಂತನನ್ನು ಇಟ್ಟುಕೊಳ್ಬೇಕು. ತ್ವಂ ಸಿದ್ಧಿ ತ್ವಂ ಸ್ವಧಾ ಸ್ವಾಹ, ಪಿತೃಗಳಿಗೂ ಕೂಡ ಅನುಗ್ರಹ ಮಾಡುವವಳು, ಅದು ನೀನೇ ಇದ್ದಿ. ಅಗ್ನಿಮುಖದಲ್ಲಿ ಆಹುತಿ, ಅದು ಕೂಡ ನಿನ್ನ ಅಧೀನವೇ ಆಗಿದೆ. ಲೋಕ ಪಾವನಿ, ಇಡೀ ಜಗತ್ತನ್ನು ಪರಮ ಪವಿತ್ರವನ್ನಾಗಿ ಮಾಡುವಾಕೆ, ಅದು ನೀನು. ಸಂಧಿಕಾಲದಲ್ಲಿ ಸಂಧಿಯನ್ನು ಉಂಟು ಮಾಡುವವಳು. ಬೆಳಗ್ಗೆ ಒಂದು ಸಂಧಿ ಇದೆ, ಮಧ್ಯಾಹ್ನ ಒಂದು ಸಂಧಿಕಾಲ ಇದೆ, ಸಾಯಂ ಸಂಧೆ ಇದೆ, ಇನ್ನು ರಾತ್ರಿಯಲ್ಲಿ ಒಂದು ಸಂಧಿ ಇದೆ. ಈ ಎಲ್ಲ ಕಡೆಯೂ ಕೂಡ ನನ್ನ ಸನ್ನಿಧಾನ ಇದೆ ಅಂತ ಹೇಳ್ತಾ, ನೀನೇ ಯಜ್ಞ ವಿದ್ಯಾ ಮಹಾವಿದ್ಯಾ ಗುಹ್ಯ ವಿದ್ಯಾ ಚ ಶೋಭನೆ ಆತ್ಮವಿದ್ಯಾ ಚ ದೇವಿತ್ವಂ ವಿಮುಕ್ತಿ ಫಲದಾಯಿನಿ. ಆತ್ಮವಿದ್ಯೆ, ವಿಜ್ಞಾನ ಅಧ್ಯಾತ್ಮ ಪ್ರಪಂಚ ಏನಿದೆ ಅದು ತೆರೆದುಕೊಳ್ಬೇಕು ಅಂತಾದರೆ ಅದಕ್ಕೂ ನಿನ್ನ ಅನುಗ್ರಹ ಬೇಕು. ಆಕೆಯ ಅನುಗ್ರಹ ಆಗಲಿಲ್ಲ ಅಂತಾದರೆ ಅಧ್ಯಾತ್ಮ ವಿದ್ಯೆ ಅದರ ಅಂತರಂಗ ಏನು ಅದು ಅರ್ಥ ಆಗುವುದಿಲ್ಲ. ದುರ್ಗೆಯಾಗಿ ಒಳಗಿನ ಅಜ್ಞಾನದ ಕಟ್ಟನ್ನು ತೆಗೆಯುವವಳು ಅವಳು. ಅದನ್ನು ಪರಿಹರಿಸಿದರೆ ನಮಗೆ ಏನೋ ಸ್ವಲ್ಪ ಜ್ಞಾನ ಸಂಪಾದನೆ ಆಗಬಹುದು. ಒಂದು ವೇಳೆ ಭ್ರಮೆ ಕೊಟ್ಟು ಬಿಟ್ಟರೆ, ನಾವು ಯಾವ ತಪ್ಪು ಚಿಂತನೆಯನ್ನೇ ಸರಿ ಅಂತ ಹೇಳಿ ಭ್ರಮಿಸಿ ಬದುಕು ಪೂರ್ತಿ ಹಾಳು ಮಾಡಿಕೊಳ್ಳುವ ಸಾಧ್ಯತೆಗಳಿರ್ತವೆ. ಅದಕ್ಕೋಸ್ಕರ ಅವಳಿಗೆ ವಿಮುಕ್ತಿ ಫಲದಾಯಿನಿ, ಮೋಕ್ಷವನ್ನು ಕೊಡುವವಳು ಕೂಡ ಆಕೆಗೆ ಆ ಸಾಮರ್ಥ್ಯ ಇದೆ. ತ್ವಮ್ಮಾತ ಸರ್ವಲೋಕಾನ ದೇವದೇವೋ ಹರಿಪಿತ ತ್ವಯೈತದ್ ವಿಷ್ಣುನಾ ಚಾಂಬ ಜಗದ್ವ್ಯಾಪ್ತಂ ಚರಾಚರಂ. ನೀನೇ ಇಡೀ ಜಗತ್ತಿನ ತಾಯಿಯ ಸ್ಥಾನದಲ್ಲಿರುವವಳು. ದೇವದೇವ, ಎಲ್ಲ ದೇವತೆಗಳಿಗೂ ಕೂಡ ದೇವಿಯಾಗಿ ಅವರನ್ನು ರಕ್ಷಣೆ ಮಾಡುವವಳು ನೀನು. ಹರಿಹಿ ಪಿತ ತ್ವಯೈತದ್ ವಿಷ್ಣುನಾ ಚಾಂಬ ಜಗದ್ವ್ಯಾಪ್ತಂ ಚರಾಚರಂ. ನೀನು ಓ ತಾಯಿಯೇ, ನೀನೇನು ಮಾಡ್ತಿ? ವಿಷ್ಣುವಿನಿಂದ ಸಹಿತಲಾಗಿ ಜಗದ್ವ್ಯಾಪ್ತಂ, ಇಡೀ ಜಗತ್ತಿನಲ್ಲಿ ನೀನು ವ್ಯಾಪಿಸಿಕೊಂಡು ಇದ್ದೀಯಾ. ನೀನು ಇಡೀ ಜಗತ್ತಿನಲ್ಲಿ ವ್ಯಾಪಿಸಿಕೊಂಡವಳು ನೀವಿಬ್ಬರು. ಅದರಿಂದಾಗಿ ಮೋಕ್ಷವನ್ನು ಕೊಡುವುದು ಅಸಾಧಾರಣ ಧರ್ಮ, ಅದು ನಾರಾಯಣನದ್ದೇ. ಮಧ್ವರು ಹಲವು ಕಡೆ ಬರೆದದ್ದುಂಟು. ಬ್ರಹ್ಮಭೂಯಾಯ ಕಲ್ಪತೆ ಇತ್ಯಾದಿ ಎಲ್ಲ ಭಗವದ್ಗೀತೆಯಲ್ಲಿ ಬಂದ ವಾಕ್ಯಗಳಿಗೆ ಅರ್ಥ ಮಾಡುವಾಗ ಮಹಾಲಕ್ಷ್ಮಿಯ ಅನುಗ್ರಹದಿಂದ ನಾರಾಯಣನ ಅನುಗ್ರಹವನ್ನು ಪಡೆದು ಮುಕ್ತಿಗೆ ಹೋಗ್ತಾನೆ ಅಂತ ಅಪೂರ್ವ ಅರ್ಥಗಳನ್ನೆಲ್ಲ ಆಚಾರ್ಯರೇ ಕೊಟ್ಟದ್ದುಂಟು. ಅದರ ಹಿನ್ನೆಲೆಯಲ್ಲೇ ನೋಡಬಹುದು ನಾವು ಮಹಾಲಕ್ಷ್ಮಿಯ ಅನುಗ್ರಹವನ್ನು ಪಡೆದುಕೊಂಡು ಮತ್ತೆ ನಾರಾಯಣನ ಅನುಗ್ರಹವನ್ನು ಪಡೆದು ನಾವು ಭಗವ ಮೋಕ್ಷಕ್ಕೆ ಹೋಗಬಹುದು ಅಂತ. ದಾಸರ ಒಂದು ಪದ್ಯ ಉಂಟಲ್ವ, ಒಳಗಣ್ಣು ಎನಗೆ ಹೊಸಗಣ್ಣು ಒಳಗಣ್ಣು, ಹೊಸಗಣ್ಣು ಎನಗೆ ಹಚ್ಚಲಿಬೇಕು ಜಗದಂಬೆ ಹೊಸದೇ ವಸುತನ ಕಾಂಬುದಕ್ಕೆ ಅಂತ. ಆ ಒಳಗಿನ ಏನು ದರ್ಶನ ಇದೆ, ಆ ದರ್ಶನ ಆಗಬೇಕಾದ್ರೆ ಅದಕ್ಕೆ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಬೇಕು ಅಂತ ಹೇಳಿ ಮಾಮುತ್ರಾನ್
ಮಾ ಸುಹೃದ್ವರ್ಗಂ ಮಾ ಪಶೂನ್ ಮಾ ವಿಭೂಷಣಂ. ಇಂದ್ರ ಹೇಳ್ತಾನೆ, ದಯವಿಟ್ಟು ಈ ಪರಂಪರೆಯನ್ನು, ನಿನ್ನ ಮಕ್ಕಳು ಇವರೆಲ್ಲ ದೇವತೆಗಳೆಲ್ಲ, ಮಾ ಪುತ್ರಾನ್ನು ಮಾ ಪಶೂನ್ನು, ಈ ದೇಶದ ದೊಡ್ಡ ಸಂಪತ್ತು ಆ ಪಶುಗಳನ್ನು ಬಿಟ್ಟು, ಸುರ ಸ್ನೇಹಿತರು ಇವರನ್ನೆಲ್ಲ ಬಿಟ್ಟು, ನಮ್ಮ ಸಂಪತ್ತನ್ನು ಬಿಟ್ಟು ದಯವಿಟ್ಟು ದೂರ ಹೋಗಬೇಡ. ನೀನು ಯಾವತ್ತಿದ್ರೂ ಕೂಡ ನನ್ನ ಮನೆಯಲ್ಲಿ ವಾಸ ಮಾಡಿಕೊಂಡಿಡು ಅಂತ ಹೇಳಿ ಅವರು ಇಂದ್ರ ಸ್ತೋತ್ರ ಮಾಡ್ತಾ ಇದ್ದಾನೆ. ಕೊನೆಗೆ ಯಶ್ಚ ಸಾಯಂ ತಥಾ ಪ್ರಾತಃ ಸ್ತೋತ್ರೇಣಾನೇನ ಮಾನವಃ ಮಾಂ ಸ್ತೋಷ್ಯತಿ ನ ತಸ್ಯಾಹಂ ಭವಿಷ್ಯಾಮಿ ಪರಾಂಗುಖಿ. ಈ ಸ್ತೋತ್ರವನ್ನು ಯಾರು ಸಂಧ್ಯಾಕಾಲದಲ್ಲಿ ಅಥವಾ ಪ್ರಾತಃ ಕಾಲದಲ್ಲಿ ಈ ಸ್ತೋತ್ರವನ್ನು ಪಠನೆ ಮಾಡ್ತಾನೋ, ಯಾರು ಇದನ್ನು ಕೇಳುತ್ತಾನೋ, ಅವನು ಅವರ ಜೊತೆಗೆ ನನ್ನ ಸನ್ನಿಧಾನ ಎನ್ನುವಂಥದ್ದು ಯಾವತ್ತೂ ಇರ್ತದೆ, ಅವರನ್ನು ಬಿಟ್ಟು ನಾನು ಯಾವತ್ತೂ ಕೂಡ ಹೋಗುವುದಿಲ್ಲ ಅಂತ ಹೇಳಿ ಇಂದ್ರನಿಗೆ ಲಕ್ಷ್ಮೀದೇವಿ ವರವನ್ನು ಕೊಡ್ತಾಳೆ. ಇನ್ನು ಮುಂದೆ ಅವಳ ವೈಭವಗಳೆಲ್ಲ ಕೆಲವು ಇದೆ. ಆ ಚಿಂತನೆಗಳನ್ನೆಲ್ಲ ಯಥಾಶಕ್ತಿಯಾಗಿ ನಾಳಿನ ದಿನಗಳಲ್ಲಿ ನೋಡೋಣ ಅಂತ ಹೇಳ್ತಾ ಈ ಚಿಂತನೆಯನ್ನು ಶ್ರೀಮದ್ ಆಚಾರ್ಯರ ಅಂತರ್ಯಾಮಿಯಾದಂತಹ ರುಕ್ಮಿಣೀ ಕೃಷ್ಣನಿಗೆ ಅರ್ಪಿಸ್ತಾ ಇದ್ದೇನೆ. ಕೃಷ್ಣಾರ್ಪಣಮಸ್ತು.